ಅವ್ರು ಮಾಡ್ಕೊಡ್ತೇನೆ, ನೀನ್ ಅವ್ರಿಗೆ ಹೆಂಗ್ ಕೊಟ್ಬಿಟ್ಟೆ? ಬುದ್ಧಿ ಇಲ್ವಾ ಅವ್ರಿಗೆ? ಅವ್ರ ಬುದ್ಧಿ ಇಲ್ಲ ಅಂತ ಇದೇ ಜಮೀನು ಇಲ್ಲಿ ಗೂಳ್ಕಳಿ, ಇಲ್ಲಿಂದ ಗೂಳ್ಕಳಿ ಎಷ್ಟಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಮ್ಮ ಅವತ್ತು ಮಾತಾಡ್ಬಿಟ್ಟು ಏನ್ ಮಾಡ್ಕೊಳ್ಳಿ ಅಂತ, ಏನ್ ಮಾಡ್ಕೊಳ್ಳಿ ಅಂತ, ಮಾರ್ಕೊಬಿಡಿ ಅಂತ. ಮಾರ್ಕೊಬಿಡಿ ಅಲ್ಲ, ನಾ ಯಾವಾಗ ಕೇಳ್ತೀವಿ ಅವಾಗ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಏನ್ನ ಜಮೀನ ಮಾಡ್ಕೊಳ್ಳಿ ಅಂತ, ಮಾರ್ಬಿಡಿ ಅಂತ ಹೇಳಿದ್ರ? ಮಾಡ್ಕೊಳ್ಳಿ ಅಂತ ಏನ್ ಮಾಡ್ಕೊಳ್ಳಿ ಅಂತ? ನಿಮ್ಗೆ ಮಾರ್ತೀವಿ ಅಂತ ಹೇಳಿದ್ರ? ಮಾರ್ತೀವಿಲ್ಲ, ಮಾರೇ ಬಿಟ್ಟಿದ್ರು. ಯಾರಿಗೆ? ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದು. ನ್ಯಾಯ ರೀತಿ ಮಾತಾಡಿ. ನ್ಯಾಯನೇ ಹೇಳ್ತಾ ಇರೋದು, ನಿಮ್ಮ ಅಪ್ಪನೇ ಕೇಳ್ತಾ ಇರೋದು ರಿಜಿಸ್ಟರ್ ಆಗಿರೋದೆ ಅಂತ. ನೀನೇ ಬಗೆಹರಿಸ್ಬೇಕಿದೆ. ಬಗೆಹರಿಸೋದೇನು ಇಲ್ಲ, ನಾನು ಹೇಳಿದ್ದೀನಿ ಇಲ್ಲ. ಅದ್ರ ಮುಂದೆ ಏನ್ ಬೇಕಾದ್ರೂ ಕ್ರಮ ಜರುಗಿಸ್ರಿ. ನಾನು ನಾವೇನ್ ನಾವೇನಾದ್ರು ನಿನ್ ಮೇಲೆ ನಾವೇನ್ ಜರುಗಿಸ್ಕೊಂಡಿ, ನಾವೇನ ದುಡ್ಡು ಕಳ್ಸಿಸ್ಕೊಂಡಿ, ನಿಮ್ ತಾವೇನ್ ಇಸ್ಕೊಂಡಿ, ಯಾರು ಇಲ್ಲೇ ನಿನ್ ಪರ ಅವ್ರ ಪರ ಯಾರು ಇಲ್ಲ. ನಿಮ್ಮ ಬಗ್ಗೆ ಏನೋ ಪರಿಹರಿಸ್ಕೊಳ್ಳಿ. ಏನ್ ಮಾಡ್ಬೇಕು ನಿಮ್ ಪರ ಯಾರು ಅಲ್ಲ ಅಂತಲ್ಲ, ಎಲ್ಲರ ಪರ ಏನ್ ಮಾಡ್ಬೇಕು ಅಂತ ಪರ ಪಕ್ಷ ಏನಿಲ್ಲ ಇಲ್ಲಿ. ಏನ್ ಮಾಡ್ಬೇಕು? ಅವ್ರಿಗೆ ಜಮೀನ್ ಬೇಕು. ಜಮೀನ್ ತಗೊಳ್ರಿ, ನಿಮ್ ಜಮೀನ ತಗೊಳ್ಳಿ, ನಿಮ್ ಜಮೀನ ಅವ್ರ ಹತ್ರ ಕೊಡ್ಸ್ಕೊಡಿ. ಇವಾಗ ರಿಜಿಸ್ಟರ್ ಅದ ಹೆಂಗ್ ತಗೊಂಡ್ರು ಅವರು? ನೀನ್ ರಿಜಿಸ್ಟರ್ ಹೆಂಗ್ ಮಾಡಿದೆ? ದುಡ್ಡು ಹೇಳ್ರಿ. ದುಡ್ಡು ಗೀಸ್ಕೊಂಡೆ, ನಾವು ದುಡ್ಡು ಮಾಡ್ಕೊಟ್ಟಿಲ್ಲ. ಮತ್ತೆ ಇವಾಗ ಅವನ ಮಾತು ಇರು ಸುಮ್ನೆ. ಇನ್ನೊಂದು 2 ಲಕ್ಷ ಕೊಡ್ಬೇಕಾಯ್ತು. ನನಗೂ ಮಾತಾಡಿ, ಎಲ್ಲರಿಗೂ ಮಾತಾಡ್ಬೇಕು ಅಂತ. ನಿನ್ ಪರ ಮಾತಾಡ್ಬಿಟ್ಟು ಅವ್ರ ಪರ ಮಾತಾಡ್ಬಿಟ್ರೆ ಮಾತಾಡಿ ಅಷ್ಟು ಕ್ಯಾಶ್ ಇಸ್ಕೊಂಡಿಲ್ಲ, ಬರೀ ಅಡ್ವಾನ್ಸ್ ಕೊಟ್ಟಿದ್ದವರು. ಎಷ್ಟು ಮಾತಾಡಿದ್ಲಾ? ಆಯ್ತಾ? 16 ಹೇಳು ಓಲಿ. ಅದಕ್ಕೆ ನೋಡು, 3 ಲಕ್ಷ ಮಾತಾಡಿದ್ರು, 70,000 ಕೊಟ್ಟವ್ರೆ. ಆಯ್ತು ಇನ್ನ ಮಿಕ್ಕಿದ್ ಕೊಡ್ತೀನಿ. ಕೊಡು. 3 ಲಕ್ಷ ಅಂತ ನಾನು ಹೇಳಿಲ್ಲ ಗುರು. ಅದೇ ಅಡ್ವಾನ್ಸ್ ಪೇಪರ್ ಮಾಡಿ ಎಷ್ಟರಲ್ಲಿ ಮಾಡಿ 5,000 ರೂಪಾಯಿ ಅಲ್ಲ, ನಮಗೆ 5,000 ರೂಪಾಯಿ ಆಗಲಿ. ಇಷ್ಟು ಕುಂಟೆ ಅಂತ ಲೆಕ್ಕ ಹೇಳಿದ್ರೆ ನಾವು ಊರ್ ಮುಂದೆ ಕುತ್ಕೊಳ್ಳೋದನ್ನ ಇದುವರೆಗೂ ಯಾವ್ದು ಮಾಡಿಲ್ಲ ವ್ಯವಹಾರ. ನಮ್ಮ ಊರಲ್ಲಿ ಕೇಳಿ ಯಾರೇ ಆಗ್ಲಿ ಯಾವ್ದಾರ ಒಂದೇನ ಮಾಡಿದ್ದಾನೆ ಇಲ್ಲಿವರೆಗೂ? ಊರಲ್ಲಿ ಗೊತ್ತಿಲ್ಲದೆ ನಾನು ಯಾವ್ದು ಮಾಡಿಲ್ಲ ಇಲ್ಲಿವರೆಗೂ. ಮುಂದೆ ನಿಲ್ಸ್ಕೊಂಡು ಅಳಿಸಿ ಮಾಡಿ ಪಾಯಕ್ ಅವರು ಇಲ್ಲ. ಭಗವಂತನ ಪಾದ ಮುಡ್ತೀನಿ ನಾನು ಕೇಳಿಲ್ಲ ಅಂತ. ಅವನು ಮುಟ್ತಾನ? ಬಾ ನಿಂತ್ಕೋ. ನೀನು ನಿನ್ನ ಹೆಸರಿಗೆ ಆಗದೆ ಜಮೀನ್ ಹೆಂಗೆ ಹಾಕೊಟ್ಟೆ ನೀನು? ಅನ್ನ ತಿಂತೀಯ? ಏನ್ ತಿಂತೀಯ ನೀನು? ಜಮೀನ್ ಕೊಟ್ಬಿಟ್ಟು ನೀನು ದುಡ್ಡು ಇಸ್ಕೊಬಿಟ್ಟು ಇವತ್ತು ಅದು ಇದು ಕವಿ ಕತೆ ಕಟ್ತಾ ಇದ್ದೀಯ.